ಋಗ್ವೇದವು ಭಾರತೀಯ ವೇದ ಸಂಪ್ರದಾಯದ ಅತಿ ಪ್ರಾಚೀನ ಮತ್ತು ಪ್ರಮುಖ ವೇದವಾಗಿದ್ದು, ಅದಕ್ಕೆ ಸಂಬಂಧಿಸಿದ ಅನೇಕ ಉಪಗ್ರಂಥಗಳು, ವ್ಯಾಖ್ಯಾನಗಳು, ಟೀಕೆಗಳು ಮತ್ತು ಉಪಶಾಖೆಗಳು ಕಾಲಕ್ರಮೇಣ ರೂಪುಗೊಂಡಿವೆ. ಇವು ವೇದದ ಅರ್ಥವಿಸ್ತಾರ, ಪ್ರಾಯೋಗಿಕ ಉಪಯೋಗ ಮತ್ತು ತತ್ವಜ್ಞಾನವನ್ನು ಹೆಚ್ಚು ಆಳವಾಗಿ ತಿಳಿಯಲು ಸಹಾಯ ಮಾಡುತ್ತವೆ. ವೇದವು ಅಪೌರುಷೇಯವಾದ ದಿವ್ಯಜ್ಞಾನ ಸಾಗರವಾಗಿದ್ದರೂ ಅದನ್ನು ಅರ್ಥಮಾಡಿಕೊಳ್ಳಲು ಪುರೋಹಿತರು, ಋಷಿಗಳು ಮತ್ತು ಆಚಾರ್ಯರು ಬರೆದ ಸಹಾಯಕ ಗ್ರಂಥಗಳು ಬಹುಮುಖ್ಯವಾದ ಪಾತ್ರ ವಹಿಸಿವೆ. ಈ ಹಿನ್ನೆಲೆಯಲ್ಲಿ ಋಗ್ವೇದಕ್ಕೆ ಸಂಬಂಧಿಸಿದ ಉಪವೇದ, ಬ್ರಾಹ್ಮಣ, ಆರಣ್ಯಕ, ಸೂತ್ರ ಗ್ರಂಥಗಳು ಹಾಗೂ ಭಾಷ್ಯ ಗ್ರಂಥಗಳನ್ನು ವಿಶ್ಲೇಷಿಸಬಹುದು. ಋಗ್ವೇದದ ಉಪವೇದ ಆಯುರ್ವೇದ. ಋಗ್ವೇದಕ್ಕೆ ಸಂಬಂಧಿಸಿದ ಉಪವೇದ ಆಯುರ್ವೇದವಾಗಿದ್ದು, ಇದು ಭಾರತೀಯ ವೈದ್ಯಶಾಸ್ತ್ರದ ಮೂಲಾಧಾರವಾಗಿದೆ. ಆಯುಃ ಎಂದರೆ ಜೀವನ ಮತ್ತು ವೇದ ಎಂದರೆ ಜ್ಞಾನ. ಹೀಗಾಗಿ ಆಯುರ್ವೇದವೆಂದರೆ ಜೀವನದ ಜ್ಞಾನ ಅಥವಾ ಆರೋಗ್ಯದ ಶಾಸ್ತ್ರ. ಇದರ ಉದ್ದೇಶ ಮಾನವ ಜೀವನವನ್ನು ದೀರ್ಘ, ಆರೋಗ್ಯಕರ ಮತ್ತು ಧಾರ್ಮಿಕವಾಗಿಡುವುದು. ಆಯುರ್ವೇದದ ಮೂಲ ಸೂತ್ರಗಳು ಋಗ್ವೇದದಲ್ಲಿಯೇ ಕಾಣುತ್ತವೆ. ಋಗ್ವೇದದ ಅನೇಕ ಮಂತ್ರಗಳಲ್ಲಿ ಔಷಧಿ ಸ್ತುತಿಗಳು, ಆರೋಗ್ಯದ ಪ್ರಾರ್ಥನೆಗಳು ಹಾಗೂ ರೋಗ ನಿವಾರಣೆಯ ವಿಧಾನಗಳು ಉಲ್ಲೇಖವಾಗಿವೆ. ಆಯುರ್ವೇದದ ಸ್ಥಾಪಕರಾಗಿ ಧನ್ವಂತರಿ ಮಹರ್ಷಿ ಪ್ರಸಿದ್ಧರಾಗಿದ್ದು, ಅವರು ದೈವ ವೈದ್ಯರೆಂದು ಪರಿಗಣಿಸಲ್ಪಟ್ಟಿದ್ದಾರೆ. ಈ ಶಾಸ್ತ್ರವು ಶರೀರದ 3 ದೋಷಗಳು ವಾತ, ಪಿತ್ತ, ಕಫಗಳ ಸಮತೋಲನವನ್ನು ಕಾಪಾಡುವುದು, ಆಹಾರ ಮತ್ತು ಔಷಧೀಯ ಶಿಸ್ತನ್ನು ಪಾಲಿಸುವುದು, ದೈಹಿಕ ಮಾನಸಿಕ ಶಾಂತಿಯ ಸಂರಕ್ಷಣೆ ಇತ್ಯಾದಿಗಳನ್ನು ಉಪದೇಶಿಸುತ್ತದೆ. ಹೀಗಾಗಿ ಆಯುರ್ವೇದವು ಋಗ್ವೇದದ ಉಪವೇದವಾಗಿರುವುದು ಕೇವಲ ತಾಂತ್ರಿಕ ಸಂಧಿಯಲ್ಲ, ಅದು ಜೀವನದ ಪವಿತ್ರತೆಯ ಮತ್ತು ಪ್ರಕೃತಿಯ ಏಕತೆಯ ಪ್ರತೀಕವಾಗಿದೆ. ಋಗ್ವೇದದ ಬ್ರಾಹ್ಮಣ ಗ್ರಂಥಗಳು ಐತರೇಯ ಮತ್ತು ಶಾಂಖಾಯನ ಅಥವಾ ಕೌಶಿತಕಿ ಬ್ರಾಹ್ಮಣ ಗ್ರಂಥಗಳು ವೇದ ಸಂಹಿತೆಯ ಮಂತ್ರಗಳ ಅರ್ಥವ್ಯಾಖ್ಯಾನ ಮತ್ತು ಯಜ್ಞಕರ್ಮಗಳಲ್ಲಿ ಅವುಗಳ ಉಪಯೋಗವನ್ನು ವಿವರಿಸುತ್ತವೆ. ಋಗ್ವೇದಕ್ಕೆ ಸಂಬಂಧಿಸಿದ 2 ಪ್ರಮುಖ ಬ್ರಾಹ್ಮಣ ಗ್ರಂಥಗಳಿವೆ: ಐತರೇಯ ಬ್ರಾಹ್ಮಣ ಮತ್ತು ಶಾಂಖಾಯನ ಅಥವಾ ಕೌಶಿತಕಿ ಬ್ರಾಹ್ಮಣ. ಐತರೇಯ ಬ್ರಾಹ್ಮಣವು ಋಗ್ವೇದದ ಪ್ರಮುಖ ಪಾಠಶಾಖೆಯಾದ ಆಶ್ವಲಾಯನ ಸಂಹಿತೆಗೆ ಸಂಬಂಧಿಸಿದೆ. ಇದರಲ್ಲಿ ಯಜ್ಞದ ವಿವಿಧ ವಿಧಿಗಳು, ಹವನಗಳ ಅರ್ಥ ಮತ್ತು ಮಂತ್ರಗಳ ತಾತ್ಪರ್ಯಗಳನ್ನು ವಿಶದವಾಗಿ ವಿವರಿಸಲಾಗಿದೆ. ಈ ಗ್ರಂಥವು ಕೇವಲ ಯಜ್ಞವಿಧಿಗಳ ಮಾರ್ಗದರ್ಶಕವಲ್ಲ, ಅದರೊಳಗೆ ಮಾನವ ಜೀವನದ ತಾತ್ವಿಕ ಅಂಶಗಳು ಅಡಕವಾಗಿವೆ. ಕೌಶಿತಕಿ ಅಥವಾ ಶಾಂಖಾಯನ ಬ್ರಾಹ್ಮಣವು ಇನ್ನೊಂದು ಪ್ರಮುಖ ಗ್ರಂಥ. ಇದು ಮುಖ್ಯವಾಗಿ ಸೋಮಯಾಗಗಳ, ಅಗ್ನಿಹೋತ್ರಗಳ ಹಾಗೂ ಪ್ರಯಾಣಯಾಗಗಳ ವಿವರಣೆ ನೀಡುತ್ತದೆ. ಇವುಗಳಲ್ಲಿನ ಶ್ಲೋಕಗಳು ಮಂತ್ರಗಳ ಪಾಶ್ಚಾತ್ಯಾರ್ಥದಿಗಿಂತಲೂ ಆಂತರಿಕ ತತ್ವವನ್ನು ಬಹಿರಂಗಗೊಳಿಸುತ್ತವೆ. ಹೀಗಾಗಿ ಬ್ರಾಹ್ಮಣ ಗ್ರಂಥಗಳು ಋಗ್ವೇದದ ಅಂತರಾರ್ಥವನ್ನು ಗ್ರಹಿಸಲು ಅತ್ಯಂತ ಮುಖ್ಯವಾದ ಹಂತ. ಋಗ್ವೇದದ ಆರಣ್ಯಕಗಳು ಐತರೇಯ ಮತ್ತು ಕೌಶಿತಕಿ ಆರಣ್ಯಕಗಳು. ಅರಣ್ಯ ಎಂದರೆ ಕಾಡಿನಲ್ಲಿ ಅಧ್ಯಯನ ಮಾಡುವ ಗ್ರಂಥಗಳು. ಇವು ವೇದಜ್ಞಾನದಲ್ಲಿ ಬಾಹ್ಯಯಜ್ಞದಿಂದ ಆಂತರ್ಯಜ್ಞಾನಕ್ಕೆ ಸಾಗುವ ಹಂತವನ್ನು ಸೂಚಿಸುತ್ತವೆ. ಋಗ್ವೇದಕ್ಕೆ ಸಂಬಂಧಿಸಿದ 2 ಪ್ರಮುಖ ಆರಣ್ಯಕ ಗ್ರಂಥಗಳು ಐತರೇಯ ಆರಣ್ಯಕ ಮತ್ತು ಕೌಶಿತಕಿ ಆರಣ್ಯಕ. ಐತರೇಯ ಆರಣ್ಯಕವು ಅತ್ಯಂತ ಪ್ರಸಿದ್ಧವಾಗಿದ್ದು, ಇದರಲ್ಲಿ ಉಪನಿಷತ್ತುಗಳ ತಾತ್ವಿಕ ಬೀಜಗಳು ಅಡಕವಾಗಿವೆ. ಇದು ವಿಶೇಷವಾಗಿ ಪ್ರಾಣಶಕ್ತಿ, ಆತ್ಮ, ಬ್ರಹ್ಮ ಮತ್ತು ಸೃಷ್ಟಿಗಳ ನಡುವಿನ ಸಂಬಂಧವನ್ನು ಆಳವಾಗಿ ವಿಶ್ಲೇಷಿಸುತ್ತದೆ. ಇದರ ಅಂತ್ಯಭಾಗದಲ್ಲೇ ಪ್ರಸಿದ್ಧವಾದ ಐತರೇಯ ಉಪನಿಷತ್ತು ಇದೆ. ಕೌಶಿತಕಿ ಆರಣ್ಯಕವು ಬ್ರಹ್ಮಚಿಂತನೆ ಮತ್ತು ಧ್ಯಾನ ಮಾರ್ಗದ ವಿವರಣೆಗಳನ್ನು ಒಳಗೊಂಡಿದೆ. ಇದು ಕರ್ಮಕಾಂಡದಿಂದ ಜ್ಞಾನಕಾಂಡದತ್ತ ಸಾಗುವ ಆಧ್ಯಾತ್ಮಿಕ ಸೇತುವೆಯಂತಿದೆ. ಹೀಗಾಗಿ ಆರಣ್ಯಕ ಗ್ರಂಥಗಳು ವೇದದ ಬಾಹ್ಯಂಗದ ಮುಂದಿನ ಹಂತವಾಗಿವೆ. ಋಗ್ವೇದದ ಶೌತ ಸೂತ್ರ
ಆಶ್ವಲಾಯನ ಸೂತ್ರ ಶೌತ ಸೂತ್ರಗಳು ಯಜ್ಞಯಾಗಾದಿ ವಿಧಿಗಳನ್ನು ಕ್ರಮಬದ್ಧವಾಗಿ ನಿರ್ವಹಿಸುವ ವಿಧಾನವನ್ನು ವಿವರಿಸುತ್ತವೆ. ಋಗ್ವೇದಕ್ಕೆ ಸಂಬಂಧಿಸಿದ ಪ್ರಮುಖ ಶೌತ ಸೂತ್ರ ಆಶ್ವಲಾಯನ ಶ್ರೌತ ಸೂತ್ರ. ಇದರ ಕೃತಿಕಾರನು ಆಶ್ವಲಾಯನ ಋಷಿಯಾಗಿದ್ದು ಅವರು ಋಗ್ವೇದದ ಆಶ್ವಲಾಯನ ಶಾಖೆಗೆ ಸೇರಿದವರು. ಈ ಗ್ರಂಥದಲ್ಲಿ ಹವನ ವಿಧಿಗಳು, ಅಗ್ನಿಸ್ಥಾಪನೆ, ಪುರೋಹಿತರ ಕರ್ತವ್ಯಗಳು, ಹವಿಸ್ಸುಗಳ ಪ್ರಕಾರಗಳು ಮತ್ತು ಯಜ್ಞದ ಸಂದರ್ಭಗಳಲ್ಲಿ ಪಾಲಿಸಬೇಕಾದ ಶ್ರದ್ಧಾ ನಿಯಮಗಳನ್ನು ಕ್ರಮಬದ್ಧವಾಗಿ ವಿವರಿಸಲಾಗಿದೆ. ಇದನ್ನು ವೇದ ಸಂಪ್ರದಾಯದ ವಿಧಿವಿಧಾನದ ಪಾಠಗ್ರಂಥವೆಂದು ಪರಿಗಣಿಸಲಾಗುತ್ತದೆ. ಋಗ್ವೇದದ ಗೃಹ್ಯ ಸೂತ್ರ, ಶಾಂಖಾಯನ ಸೂತ್ರ. ಗೃಹ್ಯ ಸೂತ್ರಗಳು ಗೃಹಸ್ಥಾಶ್ರಮದ ಆಚರಣೆಗಳಿಗೆ ಸಂಬಂಧಿಸಿದ ಶಾಸ್ತ್ರಗಳು. ವಿವಾಹ, ನಾಮಕರಣ, ಉಪನಯನ, ಶ್ರಾದ್ದ ಮುಂತಾದ ಸಾಂಸ್ಕೃತಿಕ ವಿಧಿಗಳನ್ನು ಹೇಗೆ ಆಚರಿಸಬೇಕು ಎಂಬುದನ್ನು ಇವು ವಿವರಿಸುತ್ತವೆ. ಋಗ್ವೇದಕ್ಕೆ ಸಂಬಂಧಿಸಿದ ಪ್ರಮುಖ ಗೃಹ್ಯ ಸೂತ್ರ ಶಾಂಖಾಯನ ಗೃಹ್ಯ ಸೂತ್ರ. ಇದು ಕೌಶಿತಕಿ ಶಾಖೆಗೆ ಸೇರಿದದ್ದು. ಈ ಗ್ರಂಥದಲ್ಲಿ ಕುಟುಂಬ ಧರ್ಮ, ಸಂಸ್ಕಾರಗಳ ಪಾವಿತ್ರ್ಯ ಮತ್ತು ಕುಟುಂಬ ಜೀವನದ ಸೌಹಾರ್ದತೆಯ ಕುರಿತು ಅತ್ಯಂತ ಸೂಕ್ಷ್ಮ ವಿವರಣೆಗಳಿವೆ. ಋಗ್ವೇದದ ಸೂಕ್ತಗಳ ಪ್ರಮುಖ ದ್ರಷ್ಟಾರರು. ಋಗ್ವೇದವು ಅನೇಕ ಮಹರ್ಷಿಗಳ ದೃಷ್ಟಜ್ಞಾನದಿಂದ ಪ್ರಕಟವಾದ ಮಂತ್ರಸಮೂಹವಾಗಿದೆ. ಇವುಗಳನ್ನು ರಚಿಸಿದವರು ದ್ರಷ್ಟಾರರು ಅಥವಾ ಮಂತ್ರದ್ರಷ್ಟಾರ್ಷಿಗಳು ಎಂದು ಕರೆಯಲ್ಪಡುತ್ತಾರೆ. ಋಗ್ವೇದದ ಪ್ರಮುಖ ಋಷಿಗಳೆಂದರೆ ಮಧುಚ್ಛಂದ ಋಷಿ, ಮೇಧಾತಿಥಿ ಋಷಿ, ಶುನಶ್ಯಪ ಋಷಿ, ಕಣ್ವ ಋಷಿ, ಪರಾಶರ ಋಷಿ, ಕಶ್ಯಪ ಋಷಿ, ವಿಶ್ವಾಮಿತ್ರ ಋಷಿ, ವಾಮದೇವ ಋಷಿ, ಅತ್ರಿ ಋಷಿ ಮತ್ತು ಭರದ್ವಾಜ ಋಷಿ. ಈ ಋಷಿಗಳು ಪ್ರಕೃತಿಯ ವಿವಿಧ ಶಕ್ತಿಗಳನ್ನು, ಮಾನವ ಜೀವನದ ಮೌಲ್ಯಗಳನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದ ಕಾಣುವ ಪ್ರಯತ್ನ ಮಾಡಿದ್ದಾರೆ. ಇವರು ಕೇವಲ ಕವಿಗಳು ಅಲ್ಲ, ಜ್ಞಾನಯೋಗಿಗಳು. ಅವರ ದೃಷ್ಟಿಯಿಂದ ಹೊರಬಂದ ಮಂತ್ರಗಳು ಇಂದಿಗೂ ಮಾನವ ಕುಲಕ್ಕೆ ಪ್ರೇರಣೆಯಾಗಿವೆ. ಋಗ್ವೇದದ ಅರ್ಥವಿವರಣೆಗಾಗಿ ಸಹಾಯಕ ಗ್ರಂಥಗಳು. ಋಗ್ವೇದದ ಅರ್ಥಗರ್ಭಿತ ಮಂತ್ರಗಳನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಲು ಅನೇಕ ಟೀಕಾ ಗ್ರಂಥಗಳು ಮತ್ತು ಭಾಷ್ಯಗಳು ರಚಿಸಲ್ಪಟ್ಟಿವೆ. ಅವುಗಳಲ್ಲಿ ಪ್ರಮುಖವಾದವುಗಳು ಶ್ರೀಸಾಯಣಾಚಾರ್ಯರ ಭಾಷ್ಯ. ಇದು ಅತ್ಯಂತ ಪ್ರಸಿದ್ಧ ಮತ್ತು ವ್ಯಾಪಕವಾದ ಋಗ್ವೇದ ಭಾಷ್ಯ. ಸಾಯಣರು ತಮ್ಮ ಭಾಷ್ಯದಲ್ಲಿ ಮಂತ್ರಗಳ ಬಾಹ್ಯಾರ್ಥ ಮತ್ತು ಅಂತರಾರ್ಥ ಎರಡನ್ನೂ ವಿಶ್ಲೇಷಿಸಿದ್ದಾರೆ. ಅವರ ಭಾಷ್ಯದಿಂದ ವೇದದ ತತ್ವಜ್ಞಾನ ಹೆಚ್ಚು ಸ್ಪಷ್ಟವಾಗುತ್ತದೆ. ಶ್ರೀಮಧ್ವಾಚಾರ್ಯರ ಭಾಷ್ಯ. ಶ್ರೀಮಧ್ವಾಚಾರ್ಯರು ತಮ್ಮ ತತ್ವದೃಷ್ಟಿಯಿಂದ ಋಗ್ವೇದದ ಕೆಲವು ಭಾಗಗಳ ಮೇಲೆ ವಿಶಿಷ್ಟವಾದ ವ್ಯಾಖ್ಯಾನ ನೀಡಿದರು. ಅವರು ಮಂತ್ರಗಳ ದ್ವೈತಾರ್ಥವನ್ನು ತತ್ವದೃಷ್ಟಿಯಿಂದ ವಿವೇಚಿಸಿದರು. ನಿಘಂಟು ಮತ್ತು ದೇವರಾಜಯಜ್ಞ ಟೀಕೆಗಳು. ನಿಘಂಟು ಗ್ರಂಥವು ವೇದ ಪದಕೋಶದಂತಿದ್ದು ಮಂತ್ರಗಳಲ್ಲಿ ಬಳಕೆಯಾದ ಪದಗಳ ಅರ್ಥವನ್ನು ಸ್ಪಷ್ಟಪಡಿಸುತ್ತದೆ. ದೇವರಾಜಯಜ್ಞರು ಅದಕ್ಕೆ ಆಳವಾದ ವ್ಯಾಖ್ಯಾನಗಳನ್ನು ನೀಡಿದರು. ಯಾಸ್ಕರ ನಿರುಕ್ತ ಮತ್ತು ದುರ್ಗಾಚಾರ್ಯರ ಟೀಕೆಗಳು. ಯಾಸ್ಕ ಮುನಿಯ ನಿರುಕ್ತ ಗ್ರಂಥವೇ ವೇದ ಪದಾರ್ಥಶಾಸ್ತ್ರದ ಮೊದಲ ಪ್ರಯತ್ನ. ದುರ್ಗಾಚಾರ್ಯರು ಅದಕ್ಕೆ ವಿವರಣೆ ನೀಡಿ ಋಗ್ವೇದದ ಮಂತ್ರಾರ್ಥವನ್ನು ಸೂಕ್ಷ್ಮವಾಗಿ ತಿಳಿಸಿದರು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.